ಭೂಮಿ ವಸತಿ ನಿವೇಶನಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಚಿವರಿಗೆ ನಿಯೋಗ ಮನವಿ. ಯಾದಗಿರಿ ಜಿಲ್ಲೆಯಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರು ಹತ್ತಿಗೂಡೂರು ಶರಣರೆಡ್ಡಿ ನೇತೃತ್ವದಲ್ಲಿ ಮಹಿಳಾ ಸಂಘಟನೆಯನ್ನ ಕರೆದುಕೊಂಡು ಹೋಗಿ ರಾಜ್ಯ ಮಟ್ಟದ ಹಲವು ಸಚಿವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾ ಆರ್ ಅಶ್ವಥ್ ಅಂತ್ಯಜ ನಾಯಕತ್ವದಲ್ಲಿ ಯಾದಗಿರಿ ಜಿಲ್ಲೆಯ ಹಲವಾರು ಗ್ರಾಮಗಳಲ್ಲಿ ಸುಮಾರು 50 ವರ್ಷಗಳಿಂದ ಶಹಾಪುರ ತಾಲೂಕಿನ ಹತ್ತಿಗೂಡೂರು, ಕೊಂಗಗಡಿ, ಮುಂಡಗಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ ಯಾದಗಿರಿ ವಿಧಾನಸಭಾ ಕ್ಷೇತ್ರ, ವಡಗೇರಿ ತಾಲೂಕಿನ ಯಕ್ಷಂತಿ, ತುಮಕೂರು, ಅನುವಾರ ಬಡದಲಿತ ಕುಟುಂಬಗಳಿಗೆ ಭೂಮಿ ವಸತಿ ನಿವೇಶನ ಇರುವುದಿಲ್ಲ. ಭೂಮಿಯ ವಸತಿ ನಿವೇಶನ ಕಲ್ಪಿಸುವಂತೆ ಒತ್ತಾಯಿಸಿ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನ ಸಲ್ಲಿಸಿ ಮತ್ತು ಸರ್ಕಾರದ ಇನ್ನೊಬ್ಬ ಸಚಿವರಾದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾ ಎಸ್ ಮಹದೇವಪ್ಪ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಒತ್ತಾಯಿಸಲಾಗಿದೆ. ಭೂಮಿ ವಸತಿ ನಿವೇಶನ ಕಲ್ಪಿಸಿದರೆ ಸಂಬಂಧಪಟ್ಟ ಸಚಿವರ ಮನೆ ಹುದ್ದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ನೇತೃತ್ವದಲ್ಲಿ ಹೋರಾಟ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ. ರಾಜ್ಯಾಧ್ಯಕ್ಷರಾದ ಡಾ ಅಶ್ವಥ್ ಅಂತೇಜ ಹಾಗೂ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಹತ್ತಿಗೂಡೂರು ಶರಣರೆಡ್ಡಿ ಅವರು ಸಂಘಟನೆಯ ಮೂಲಕ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮರಿಯಮ್ಮ, ಬಿಬಿಎಂಪಿ, ಬಸಲಿಂಗಮ್ಮ, ಬಲ್ಲಮ್ಮ, ಮಾಳಮ್ಮ ಹಲವಾರು ಉಪಸ್ಥಿತರಿದ್ದರು. ಸರ್ಕಾರದ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿ ಕಾಲಾವಕಾಶ ಕೊಡಲಾಗಿದೆ. ವಿಳಂಬವಾದರೆ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಲಾಗಿದೆ. ಬ್ಯೂರೋ ರಿಪೋರ್ಟ್ ಅಂಬರೀಶ್ ನಾಯಕ್, ಎನ್ಕೆಎಸ್ ಟಿವಿ4 ಯಾದಗಿರಿ.